ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ನಮ್ಮ ಇನ್ಸೈಟ್ ನ್ಯೂಸ್ 14 ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ ಐಕಾನ್ ಒತ್ತಿ. ಮಂಡ್ಯದಿಂದ ಒಂದು ಅತ್ಯಂತ ಆಘಾತಕಾರಿ, ಎದೆ ಝಲ್ಲೆನಿಸುವ ಮತ್ತು ಕಣ್ಣೀರು ತರಿಸುವಂತಹ ಘಟನೆ ಬೆಳಕಿಗೆ ಬಂದಿದೆ. ಬೀದಿಯಲ್ಲಿ ಭಿಕ್ಷಾಟನೆ ಮಾಡುತ್ತಾ ತನಗೇನು ಬೇಡವೆಂದು ಸರಳ ಜೀವನ ನಡೆಸುತ್ತಿದ್ದ ನೂರ್ ಎಂಬ ವೃದ್ಧೆ ಇತ್ತೀಚೆಗೆ ಇಹಲೋಕ ತ್ಯಜಿಸಿದ್ದಾರೆ. ಆದರೆ ಅವರ ಸಾವಿನ ನಂತರ ನಡೆದಿರುವ ಘಟನೆ ಇಡೀ ಮಂಡ್ಯ ಜಿಲ್ಲೆಯನ್ನೇ ಬೆಚ್ಚಿಬೀಳಿಸಿದೆ. ವೃದ್ಧೆ ನೂರ್ ಅವರ ಮರಣದ ನಂತರ ಅವರ ಮನೆ ಸ್ವಚ್ಛಗೊಳಿಸಲು ಸ್ಥಳೀಯ ಮಸೀದಿ ಸಮಿತಿಯ ಸದಸ್ಯರು ಒಳಪ್ರವೇಶಿಸಿದಾಗ ಅಲ್ಲಿ ಕಂಡುಬಂದಿದ್ದು ಸಾಮಾನ್ಯ ದೃಶ್ಯವಲ್ಲ. ಕೋಣೆಯ ಮೂಲೆ ಮೂಲೆಯಲ್ಲೂ ಕಟ್ಟುಕಟ್ಟಾಗಿ ನಗದು ಹಣ ಪತ್ತೆಯಾಗಿದೆ. ಲಕ್ಷಾಂತರ ರೂಪಾಯಿ ಹಣ ಚೀಲಗಳಲ್ಲಿ ಹಾಗೂ ಡಬ್ಬಿಗಳಲ್ಲಿ ಬಚ್ಚಿಡಲಾಗಿತ್ತು. ಸದ್ಯಕ್ಕೆ ಈ ಹಣ ಎಷ್ಟು ಕೋಟಿ ಅಥವಾ ಎಷ್ಟು ಲಕ್ಷ ಇದೆ ಎಂಬುದು ಯಾರಿಗೂ ತಿಳಿದಿಲ್ಲ. ಪ್ರಸ್ತುತ ಸ್ಥಳದಲ್ಲಿ ತೀವ್ರ ರೀತಿಯ ಹಣ ಎಣಿಕೆ ಕಾರ್ಯ ಭರದಿಂದ ಸಾಗಿದೆ. ಇನ್ನು ಈ ಕಥೆಯ ಅಸಲಿ ಟ್ವಿಸ್ಟ್ ಇಲ್ಲಿದೆ ನೋಡಿ. ಈ ವಿಷಯ ತಿಳಿಯುತ್ತಿದ್ದಂತೆಯೇ ಅಲ್ಲಿಗೆ ಧಾವಿಸಿ ಬಂದ ವೃದ್ಧೆಯ ಸಹೋದರ ಮತ್ತು ಸಂಬಂಧಿಕರು ಅತ್ಯಂತ ಉದಾರ ಮನಸ್ಸಿನಿಂದ ಒಂದು ಮಹತ್ವದ ನಿರ್ಧಾರ ತಳೆದಿದ್ದಾರೆ. ಈ ಸಂಪತ್ತು ನಮಗೆ ಬೇಡ, ಈ ಸಂಪೂರ್ಣ ಹಣವನ್ನು ಮಸೀದಿಗೆ ದಾನವಾಗಿ ನೀಡಲಾಗುವುದು ಎಂದು ಘೋಷಿಸಿದ್ದಾರೆ. ಖಂಡಿತವಾಗಿಯೂ ವೀಕ್ಷಕರೇ, ಎಂತಹ ವಿಚಿತ್ರ ಈ ಜೀವನ ಅಲ್ವಾ? ಜೀವಮಾನವಿಡೀ ಭಿಕ್ಷೆ ಬೇಡಿ ನಯಾಪೈಸೆ ಖರ್ಚು ಮಾಡದೆ, ತನಗಾಗಿ ಒಂದು ಹೊತ್ತಿನ ಒಳ್ಳೆಯ ಊಟವನ್ನು ಮಾಡದೆ, ತನ್ನ ಆಸೆ ಆಕಾಂಕ್ಷೆಗಳನ್ನು ಕೊಂದು ಕೂಡಿಟ್ಟ ಹಣ ಇಂದು ಅವರೊಂದಿಗೆ ಹೋಗಲಿಲ್ಲ. ಕೊನೆಗೆ ಆ ಸಕಲ ಆಸ್ತಿಯೂ ಮಸೀದಿಯ ಪಾಲಾಗಿದೆ. ಆಸ್ತಿ, ಅಂತಸ್ತು, ಸಂಪತ್ತು ಎಲ್ಲವೂ ಇಲ್ಲೇ ಉಳಿಯುತ್ತದೆ ಎಂಬುದಕ್ಕೆ ಈ ಘಟನೆಯೇ ಜೀವಂತ ಸಾಕ್ಷಿ. ಮುಂದಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಇನ್ಸೈಟ್ ನ್ಯೂಸ್ 14.